ಕಮ್ಯುನಿಸಮ್ ಅದ ಅಲ್ಲಿ ಅಧಿಕಾರ ಹಿಡಿಯಲು ಅಷ್ಟೇ ಅದು ರಾಜಕೀಯವಾಗಿ, ಆದರೆ ಆರ್ಥಿಕವಾಗಿ ಎಲ್ಲರೂ ಸಮಾನ ದುಡಿಯೋಂಥ ಅವಕಾಶ ನಿರ್ಮಾಣ ಮಾಡಿದರು. ಒಂದಿಷ್ಟು ದುಡ್ಡು ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ರು ಅವರು ಪ್ರತಿಭೆಗೆ ತಕ್ಕಂಗೆ. ಇವತ್ತು ಚೈನಾದಲ್ಲಿ ಕಮ್ಯುನಿಸಮ್ ಇದ್ದರೂ ಅವರು ಇವತ್ತು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಆರ್ಥಿಕವಾಗಿ. ಪ್ರತಿ ವರ್ಷ $1 ಟ್ರಿಲಿಯನ್ ಅವ್ರಿಗೆ ಹೆಚ್ಚು ಗಳಿಸ್ತಾ ಇದ್ದಾರೆ. ಇವತ್ತು $17 ಟ್ರಿಲಿಯನ್ ಗಂಟನ್ನು ತಯಾರು ಮಾಡ್ಕೊಂಡು ಕೊಡ್ತದ. ಸೆಕೆಂಡ್ ನಂಬರ್ ಅವ್ರದಾರ ಅಮೇರಿಕ ಬಿಟ್ಟರೆ, USA ಬಿಟ್ಟರೆ. ರಷ್ಯಾನು ಒಂದು ರೀತಿ ಒಂದು ಹದ್ದಲ್ಲದ, ಅಲ್ಲಿಯೂ ಕಮ್ಯುನಿಸಮ್ ಇಲ್ಲ, ಆದರೆ ಇದ್ದಾವ ಮೊದಲು ಡಿಕ್ಟೇಟರ್ ಪುತಿನ್. ಯಾಕೆ ಮಾತ್ರ ತಲುಪಿಸ್ತಾ ಇದ್ದೀನಪ್ಪ ಅಂತಂದ್ರೆ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿದರೆ ನೀವು ಇವತ್ತು USSR ಹೊಡೆದ ಹೋಗ್ತಾರಲ್ಲ. ದೊಡ್ಡ ದೇಶ ಇಟ್ಕೊಂಡ್ರಿ, ಸಂಪತ್ತರಗಳದು ಏನೆಲ್ಲ ಅದ. USSR ಹೊಡ್ಕೊಳ್ಳೋದು ಕಾರಣ ಅಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಎಲ್ಲಿ ಸೋತಿಲ್ಲ ಅಂದ್ರೆ ನಿಮ್ಮಲ್ಲೇ ಮುಖ್ಯ ಉದ್ಯೋಗ ಯಾವುದಿತ್ತು ಅದು ಪ್ರತಿಯೊಬ್ಬರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಲಿಲ್ಲ. ನಿಮ್ಮಲ್ಲಿ ಒಂದೇ ಕಡೆ ಬಂದು ಸಂಗ್ರಹ ಕೂತು ಬಿಡ್ತದೆ ಸರ್ ಸಂಪತ್ತು ಅನ್ನುವಂಥದ್ದು. ಹೇಗೆ ಅಲ್ಲಿ ಸೋತ್ರಿ. ಇಂಡಿಯಾದಲ್ಲಂತೂ ನೀವು ಸುಮ್ಮನೆ ಅವರು ಬದಿಯವಾದಿಗಳು ಸಂಪ್ರದಾಯವಾದ ಬೈಕೋದು ಕುಳಿದ್ರಿ, ಬೈದ್ರು ಏನಾಗುವುದಿಲ್ಲ. ಕಾಂಗ್ರೆಸ್ಸು ಬೈದಿದ್ದಕ್ಕನ ಮೌತ್ಕ ಸೌದಾಗಾರ ಅಂತೇಳಿ ನಮ್ಮ ಮೋದಿಯವ್ರಿಗೆ ಮಾತಾಡಿದ್ದು ಅತಿಯಾಗಿ ಅವರ ತಪ್ಪುಗಳನ್ನು ಟೀಕೆ ಮಾಡೋದು ಹೋಗುವಂಥದ್ದು ಇವತ್ತು ವೈರಿಯಾಗಿ ಕೂತ್ಬಿಟ್ಟದ. ಅವ್ರು ದೇಶಭಕ್ತರಾದರೂ ನೀವು ದೇಶ ವಿರೋಧಿಗಳಾದ್ರಿ. ಒಳ್ಳೆಯ ಸಿದ್ಧಾಂತ ಇದ್ದು ನೀವು ಬೆಳೀಲಿಲ್ಲ. ಯಾಕೆ ಅನ್ನೋದು ವಿಚಾರ ಮಾಡಬೇಕಾದ್ರೆ ಇದರ ಅರ್ಥ ನೀವು ಜನರಲ್ಲಿ ಹೋಗಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅದು ಗುರ್ತಾಡೋದು ಹೋದ. ಅದಕ್ಕೆ ಇವತ್ತು ಈ ದೇಶದಲ್ಲಿ 99 MP ಸ್ಥಾನಗಳನ್ನ ಹೊಡ್ಕೊಂಡಿದ್ದಾನೆ. ಅದಕ್ಕೆ ಕಾರಣ ಅಂದರೆ ಗಾಂಧಿಯ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿದ್ದು. ನೀವೊಂದು ತಪ್ಪು ಮಾಡಿದ್ರಿ. ಸಮಾನತೆ ಇತ್ತು ನಿಮ್ಮಲ್ಲೇ, ಅದು ಹೇಳೋ ಅವಶ್ಯಕತೆ ಇರಲಿಲ್ಲ. ಸಮಾನತೆನ ಉಗ್ರವಾಗಿ ತರಬೇಕಂತ ಎಲ್ಲದ ಪ್ರೀತಿ ವಿಶ್ವಾಸ ತರಲಿಕ್ಕೆ ಸಾಧ್ಯ ಇತ್ತು. ಲೋಹ್ಯವಾದ ನಮ್ಮಲ್ಲಿತ್ತು, ಲೋಹ್ಯವನ್ನು ಸತ್ವಿಕ ಮಾಡಿದ್ರಿ ನೀವು. ಇವತ್ತು ಮತಿವಾದಿ ಬೆಳೆಸಬೇಡ್ರಿ ಅಂದರೆ ಅವ್ರು ಮತಿವಾದಿ ಅಂತ ಅನ್ನೋದು ಇವತ್ತು ಅವರು ಅಭಿವೃದ್ಧಿ